ಮರದೇ ಲುಟ್ಟರೆ ಮರದಲ್ಲಿ ಬೆಳೆದೋದೆ ಮರದೇಲಿನ ಬಟುವೆ ತೀರಗೋದೆ. ಅಕ್ಷರ ಕಲಿತವರು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ಮಿಗಿಲಾಗಿ ಅಕ್ಷರ ಜ್ಞಾನ ಇಲ್ಲದೆವರು ಕೂಡ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಗೆಜ್ಜೆ ಮೇಲೆ ಗೆಜ್ಜೆ ಟೊಮೆಟೊದ ಮೇಲೆ ವಜರಂಗಿ ಮೇಲೆ ಗಿಡಬೀಡಿ. ನಮ್ಮ ಚಾನಲಲ್ಲಿ ಹೊಸದಾಗಿ ಒಂದು ಅಂಕಣವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಮ್ಮ ಕಲಾವಿದರು ನಮ್ಮ ಹೆಮ್ಮೆ ಅಂತ ಹೊಸಗೆ ಪದ ಏನಾಡ್ತಾ ಇದ್ದೀನಿ, ಶೋಭಾನೆ ಪದ. ಈ ಒಂದು ಕಲೆ ನಿಮಗೆ ಹೇಗೆ ಬಂತು, ಎಲ್ಲಿ ಕಲ್ತ್ಕೊಂಡ್ರಿ? ನಮ್ಮ ತಾಯಿ ಹತ್ರ ಕಲ್ತ್ಕೊಂಡ್ರಿ. ಪಾಲಿಕೆ ತಂದಿ ಒಯ್ಯ ನಾವು ನಿಮ್ಮ ಪಾದಕ್ಕೆ ಬಂದಿವಯ್ಯೋ. ಚಕ್ಕಹಳ್ಳಿ ಗ್ರಾಮದಲ್ಲಿ ಚಿಕ್ಕಮುನಿಯಮ್ಮ ಎಂಬ ಕಲಾವಿದರು ಎಲೆಮರೆ ಕಾಯಾಗಿದ್ದರು. ಶೋಭಾನೆ ಪದ ಕಲ್ತ್ಕೊಂಡಿದ್ರಿ. ನೀವು ಏನಾದರೂ ಕಲ್ತ್ಕೊಂಡಾಗ ನನಗೆ ಪ್ರಶಸ್ತಿ ಕೊಡ್ತಾರೆ ಅಥವಾ ನಾನು ಹೆಸರು ಮಾಡಬೇಕು ಆ ಥರ ಅದೆಲ್ಲ ಏನಿಲ್ಲ, ಆಡಬೇಕು ಅಂತ ಆಡ್ತೀವಿ. ಒಂದೆಲ್ಲೋ ಒಂದು ಅಕ್ಕಿ ಕೊಡ್ತಾರಲ್ಲ, ಅದು ಶಾನೆ ಪದಗಳು ಸಲ್ಲಕ್ಕಿ ಕೊಟ್ಟಾಗ ಒಳಕೆ ತಾರಮ್ಮ ಗಜ್ಜೆಗಳಲ್ಲೇ ಒಳಕೆಯ. ಮದುವೆಗೆ ಅರ್ಶಿನ ಕುಟ್ಟೋದ್ರಿಂದ ಹಿಡಿದು ಭತ್ತ ಕುಟ್ಟೋದ್ರಿಂದ ಹಿಡಿದು ಹೊಸಕೆ ಹಾಕೋದ್ರಿಂದ ಹಿಡಿದು ಮುಹೂರ್ತ ಸುವಾಸನೆ ಹೊಡೆಯೋದು ಆವಾಗೂ ಹೇಳ್ತಾರೆ. ಎಮ್ಮೆ ಕೊಟ್ಟೆನೆ ಎಮ್ಮೆ ಕರು ಕೊಟ್ಟೆನೆ ಎಮ್ಮೆ ಕರು. ಈಗ ಆಗ ಎಮ್ಮೆ, ಈಗ ಯಮಹ ಗಾಡಿ, ಯಮಹನೂ ಈಗ ಬುಲೆಟ್ ಬಂದಿದೆ. ಅಕ್ಷರ ಜ್ಞಾನವಿಲ್ಲದಿದ್ದರೂ ಕೂಡ ಜಾನಪದ ಲೋಕಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡುವ ಮೂಲಕ ರಾಜ್ಯ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ ಚಿಕ್ಕಮುನಿಯಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಸ್ಬಾ ಹೋಬಳಿಯ ಚೊಕ್ಕಹಳ್ಳಿ ಗ್ರಾಮದ ತುಂಬು ರೈತ ಕುಟುಂಬದಲ್ಲಿರುವ ಚಿಕ್ಕ ಮುನಿಯಮ್ಮನವರು ಬಾಲ್ಯದಿಂದಲೇ ತಮ್ಮ ತಾಯಿ ಕೆಂಪಮ್ಮನವರಿಂದ ಶೋಭಾನೆ ಪದವನ್ನು ಕರಗತ ಮಾಡಿಕೊಂಡಿದ್ದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ರಾಜ್ಯ ಪ್ರಶಸ್ತಿ ದೊರೆತಿದೆ. ಇವರು ಮೂಲತಃ ತಗ್ಲಿ ಹೊಸಳ್ಳಿ ಗ್ರಾಮದ ಕೆಂಪಮ್ಮ ಮತ್ತು ಅಬ್ಬಯ್ಯಪ್ಪನವರ ಮಗಳಾಗಿ ಜನಿಸಿ ಚೊಕ್ಕಹಳ್ಳಿ ಗ್ರಾಮಕ್ಕೆ ಇವರನ್ನು ಚನ್ನಬೀರಪ್ಪನವರಿಗೆ ಮದುವೆ ಮಾಡಿಕೊಡಲಾಯಿತು. ಸದ್ಯ ಚನ್ನಬೀರಪ್ಪನವರು ವಿಧಿವಶರಾಗಿದ್ದಾರೆ. ಇವರ ಒಂದು ಶೋಭಾನೆ ಪದ ಇವರ ತಲೆಯಲ್ಲಿ 100 ಹಾಡುಗಳು ಅಡಗಿದ್ದು ಯಾವುದೇ ಗ್ರಂಥ ರೂಪವಾಗಲಿ ಅಥವಾ ಯಾವುದೇ ದಾಖಲೆ ಇಲ್ಲದೆ ಬಾಯಿಂದ ಬಾಯಿಗೆ ಬಂದಿರುವ ಈ ಒಂದು ಶೋಭಾನೆ ಪದೆ ತಾಯಿಯ ಕೊಡುಗೆಯಾಗಿದ್ದು ಇವರನ್ನು ಕರ್ನಾಟಕ ರಾಜ್ಯ ಸರ್ಕಾರ ಗುರುತಿಸಿ ರಾಜ್ಯ ಪ್ರಶಸ್ತಿ ನೀಡಿದ್ದು, ಜಿಲ್ಲಾ ಪ್ರಶಸ್ತಿಯು ಬಂದಿದ್ದು, ಹೊಸಕೋಟೆ ತಾಲೂಕು ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಘದಿಂದ ಕರ್ನಾಟಕ ಕಲಾರತ್ನ ಪ್ರಶಸ್ತಿ ಕೂಡ ಲಭಿಸಿದೆ. ಸದ್ಯ ತಮ್ಮ ಮಗ ರಮೇಶ್ ಮತ್ತು ಸೊಸೆ ಮೊಮ್ಮಕ್ಕಳು ತುಂಬು ಕುಟುಂಬದೊಂದಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲದೆ ಆರೋಗ್ಯವಂತರಾಗಿರುವ ಚಿಕ್ಕಮುನಿಯಮ್ಮನವರ ಒಂದು ಸಂದರ್ಶನದ ವಿಡಿಯೋ ನಿಮ್ಮ ಮುಂದೆ. ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ನಟರಾಜ ಮೇನರ್. ಇವತ್ತು ನಮ್ಮ ಚಾನಲಲ್ಲಿ ಹೊಸದಾಗಿ ಒಂದು ಅಂಕಣವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಮ್ಮ ಕಲಾವಿದರು ನಮ್ಮ ಹೆಮ್ಮೆ ಅಂತ. ಸೊ ಆ ನಿಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಸ್ಬಾ ಹೋಬಳಿಯ ಚೊಕ್ಕಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಚೊಕ್ಕಹಳ್ಳಿ ಗ್ರಾಮದಲ್ಲಿ ಚಿಕ್ಕಮುನಿಯಮ್ಮ ಎಂಬ ಕಲಾವಿದರು ಎಲೆಮರೆ ಕಾಯಾಗಿದ್ದರು. ನಮ್ಮ ಕನ್ನಡ ಸಾಹಿತ್ಯ ಏನಿದೆ, ಈ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಕಲಾ ವಿಭಾಗಕ್ಕೆ ಏನು ಅಕ್ಷರ ಕಲಿತವರು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ಮಿಗಿಲಾಗಿ ಅಕ್ಷರ ಜ್ಞಾನ ಇಲ್ಲದೆವರು ಕೂಡ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹೇಗಪ್ಪ ಅಕ್ಷರ ಇಲ್ಲದೆವರು ಅಂದರೆ ಜಾನಪದ ಕಲೆ, ಹೊಸಗೆ ಪದ, ಶೋಭಾನೆ ಪದ, ಚೌಟಿಗಿ, ಕೋಲಾಟ, ಈ ರೀತಿ ಹಲವಾರು ಪ್ರಕಾರದ ಕಲೆಗಳು ಅಕ್ಷರ ಇಲ್ಲದೇ ಇರತಕ್ಕಂಥವ್ರು ಕೂಡ ನಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ಕಲಾ ವಿಭಾಗಕ್ಕೆ ಹೆಚ್ಚಿನ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ನಮ್ಮ ಚೊಕ್ಕಹಳ್ಳಿಯ ಚಿಕ್ಕಮುನಿಯಮ್ಮನವರ ಮನೆಗೆ ಬಂದಿದ್ದೀನಿ. ಅವರು ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಹಾಗೆ ಅಲ್ಲಿ ಜಿಲ್ಲಾ ಪ್ರಶಸ್ತಿ ಬಂದಿದೆ. ಹೊಸಕೋಟೆ ತಾಲೂಕು ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಘದಿಂದ ಕನ್ನಡ ಕಲಾರತ್ನ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಿದ್ದಾರೆ. ಸೊ ಅವ್ರ ಜೊತೆಗೆ ಒಂದು ಸಣ್ಣ ಸಂದರ್ಶನ ಮಾಡೋಣ. ಅಮ್ಮ ನಮಸ್ಕಾರ. ನಮಸ್ಕಾರ. ಏನಮ್ಮ ನಿಮ್ಮ ಹೆಸರು? ಚಿಕ್ಕಮುನಿಯಮ್ಮ. ಚಿಕ್ಕಮುನಿಯಮ್ಮ, ನಿಮಗೆ ಈ ಒಂದು ಕಲೆ ಏನು, ಈ ಒಂದು ಹೊಸಗೆ ಪದ ಏನಾಡ್ತಾ ಇದ್ದೀನಿ, ಶೋಭಾನೆ ಪದ, ಈ ಒಂದು ಕಲೆ ನಿಮಗೆ ಹೇಗೆ ಬಂತು, ಎಲ್ಲಿ ಕಲ್ತ್ಕೊಂಡ್ರಿ? ನಮ್ಮ ತಾಯಿ ಹತ್ರ ಕಲ್ತ್ಕೊಂಡ್ರಿ. ನಿಮ್ಮ ತಾಯಿ ಹತ್ರ. ಇದನ್ನೆಲ್ಲ ಎಲ್ಲಿ ಆಡ್ತಿದ್ರಿ ನೀವು? ಈ ಹೊಸ್ಕಿಗಳಾಕ ಅವಾಗ ಮದುವೆಗಳು ಮಾಡ್ತಾರೆ ಅವಾಗ ಆಡಿ, ಹೊಲ ಗದ್ದೆ ಕೀಳುವಾಗ, ಕಳೆ ಕೊಯ್ಯುವಾಗ ಅದೆಲ್ಲ ಆಡೇರಿ. ಸೊ ಇದಕ್ಕೆ ನಿಮ್ಗೆ ಯಾರು ಸ್ಕೂಲ್ಗೆ ಹೋಗಿದ್ರಾ, ಓದಿದ್ರಾ ನೀವು? ಇಲ್ಲ ಸರ್. ಮತ್ತೆ ಅಷ್ಟೊಂದು ಹಾಡುಗಳೆಲ್ಲ ಹೇಗೆ ನೆನ್ಪಿಟ್ಕೊಂಡು ಆಡ್ತಿದ್ರಿ ನೀವು? ಹೇಗೆ? ತಾಯಿ ಹೇಳಾರ ಅವ್ರ ಜೊತೆಗೆ ಹೋಗಿರಿ ನೋಡಿರಿ. ನಿಮ್ಮ ತಾಯಿ ತಂದೆ ಹೆಸರೇನು? ಕೆಂಪಕ್ಕನ. ನಮ್ಮ ತಂದೆ ಹೆಸರು ಅಬ್ಬಯ್ಯಪ್ಪ. ನಿಮ್ದು ಊರು ಯಾವುದು? ಹೊಸಳ್ಳಿ.
ತಗ್ಲಿ ಹೊಸಳ್ಳಿ ತಗ್ಲಿ ಹೊಸ ತಗ್ಲಿ ಹೊಸಳ್ಳಿ ಇಲ್ಲಿಗೆ ಕೊಟ್ಟು ಮದುವೆ ಮಾಡಿದ್ದಾನೆ. ನಿಮ್ಮ ಯಜಮಾನ್ರ ಹೆಸರು ಚಂದ್ರಪ್ಪ. ಚಂದ್ಬೀರಪ್ಪನವರು. ಅವ್ರು ಇದಾರ ಈಗ? ಇಲ್ಲ. ಎಷ್ಟು ಜನ ಮಕ್ಕಳು ನಿಮ್ಗೆ? ನಮ್ಗ 3 ಜನ ಅವ್ರೆ. 4 ಜನ 3 ಜನ ಹೆಣ್ಣು ಮಕ್ಕಳು ಯತ್ನ, 3 ಜನ ಹೆಣ್ಣು ಮಕ್ಕಳು ಸತ್ತೋದ್ರು. ಮೊಮ್ಮಕ್ಳು ಎಷ್ಟು ಜನ ಇದ್ದಾರೆ? ಮೊಮ್ಮಕ್ಕಳು ಲೆಕ್ಕ ಹಾಕಕ್ಕಾಗಲ್ಲ ಸ್ವಾಮಿ, ಹಂಗೆ ಅವ್ರೆ. ದೊಡ್ಡ ಕುಟುಂಬ ನಿಮ್ದು? ದೊಡ್ಡ ಕುಟುಂಬ, 80 ಜನ ಇದ್ರಿ ಕೂಡ. So, ಈಗ ನೀವು ಏನೊಂದು ಜಾನಪದ ಕಲೆ, ಒಂದು ಹೊಸಗೆ ಸೋಬಾನೆ ಪದ ಕಲ್ತ್ಕೊಂಡಿದ್ರಿ. ನೀವು ಏನಾದ್ರು ಕಲ್ತ್ಕೊಂಡಾಗ ನನಗೆ ಪ್ರಶಸ್ತಿ ಕೊಡ್ತಾರ ಅಥವಾ ನಾನು ಹೆಸರು ಮಾಡ್ಬೇಕು ಆ ತರ ಏನಾದ್ರು? ಇಲ್ಲ ಸ್ವಾಮಿ, ಅದೆಲ್ಲ ಏನಿಲ್ಲ. ಆಡ್ಬೇಕು ಅಂತ ಆಡ್ತೀವಿ ಅಷ್ಟೇ. ಆಡ್ತಿದ್ರಿ ನೀವು? ಇದು ಒಬ್ಬರೇ ಆಡ್ತಿದ್ರ ಜೊತೆಲಿ? ನಿಮ್ ಜೊತೆ ಒಬ್ಬೊಬ್ರು ಆಡಕ ಅಷ್ಟು ಇಂಪಾಗಲ್ಲ, ಜೊತೆಗೆ ಒಬ್ರಿದ್ರೆ ಇಂಪಾಗಿ ಆಡ್ಬೋದು. ಸೊ ಈಗ ನಿಮ್ಗೆ ರಾಜ್ಯ ಪ್ರಶಸ್ತಿ ಬಂದಿದೆ, ಏನ್ ಅನಿಸ್ತು ನಿಮ್ಗೆ? ಏನ್ ಸಂತೋಷ ಆಯ್ತು. ನಿಮ್ಮ ಮನೇಲಿ ಯಾರಿಗಾದ್ರೂ ಈ ಕಲೆ ಕಲ್ಸ್ಕೊಟ್ಟಿದ್ದೀರಾ? ಈ ಆಡೋ ಕಲೆ ಕಲ್ಸ್ಕೊಟ್ಟಿದ್ದಾರಾ? ಇಲ್ಲ ಇಲ್ಲ ಸರ್. ಈಗ ನಿಮ್ಮ ಏನು ಒಂದು ಕಲೆ ಇದೆ, ಸೋಬಾನೆ ಪದ ಆಡ್ತೀರಾ, ನೀವು ಸುಶ್ಚಾರವಾಗಿ ಆಡ್ತೀರಾ. ಇದು ನಿಮ್ ಜೊತೆಗೆ ಕೊನೆ ಆಗ್ಬಿಡುತ್ತೆ, ಇದು ನಮ್ಮ ಮೊಮ್ಮಕ್ಕಳಿಗೋ ಸೊಸೆಗೋ ಕಲ್ಸ್ಬೇಕು ಅನ್ನೋ ಆಸೆ ಇಲ್ವಾ? ಆಸೆ ಅದೇ, ಅವ್ರು ಕಲಿಬೇಕಲ್ಲ ಸ್ವಾಮಿ. ಈಗ ನೀವು ಕಲ್ತ್ಕೊಂಡ್ರಿ, ಹಾಗೆ ಇದು ಇನ್ನು ಮುಂದುವರಿಲ್ಲಪ್ಪ ಅಂತ ಈಗೇನಾಗಿದೆ ಅಂದ್ರೆ ಹೊಸಗೆ ಸೋಬಾನೆ ಎಲ್ಲ ಹೊಸಗೆ ಆಗ್ಬೇಕಾದ್ರೆ ಮದುವೆ ಕಾರ್ಯಕ್ರಮ ಯೂಟ್ಯೂಬ್ ಅಲ್ಲಿ ತೆಗೆದ್ಬಿಟ್ಟು ಹೊಸಗೆ ಆಡಿರ್ತಾರೆ ಅಂತ ಪರಿಸ್ಥಿತಿ ಬಂದಿದೆ. ಸೊ ನಿಮ್ಗೆ ಇದನ್ನ ಕಲ್ತ್ಕೊಂಡ್ಲಿ ಅಂತ ಅಟ್ಲೀಸ್ಟ್ ನೀವಾದ್ರೂ 10 ಜನಕ್ಕೆ ಕಲ್ಸ್ಕೊಡ್ರಿ. ಕಲಿಯಲ್ಲ ಸ್ವಾಮಿ. ಇವಾಗ ಶಿವಟ್ರಾಗ ಮದುವೆ ಮಾಡ್ತಾರೆ, ಅಲ್ಲಿ ಎಲ್ಲ ಮುಗಿಸಿ ಹಾಕ್ತಾರೆ. ಹಾಡುಗಳು ಹೇಳೋರು ಇಲ್ಲ, ಏನು ಇಲ್ಲ. ಅಂದ್ರೆ ಹಿಂದಿನ ಕಾಲದಲ್ಲಿ ಮದ್ವೆ ಅಂದ್ರೆ 15 ದಿನ 1 ತಿಂಗಳು ಮನೆ ತಗ ಮದುವೆ, ಸೆಕ್ಕೆ ಸಿಗೋದು, ರಾಗಿ ಮಾಡೋದು, ನೀರು ಮಾಡೋದು, ಮಿಷಿನ್ ಹಾಕ್ಸೋದು ಎಲ್ಲ ಮಾಡೋದು, ಎಲ್ಲ ಮನೆಗೆ ಮದುವೆ. ಇವಾಗ ಯಾರು ಮಾಡ್ತಾರೆ ಸ್ವಾಮಿ? ಎಲ್ಲ ಚೌಲ್ಟ್ರಿಗಳು. ಅಂದ್ರೆ ನಮ್ಮ ಸಂಪ್ರದಾಯ, ನಮ್ಮ ಸೋಬಾನೆ ಪದ ಬರ್ತಾ ಬರ್ತಾ ಕ್ಷೀಣಿಸ್ತಾ ಇದೆ, ಕಲಿಯೋ ಸಂಖ್ಯೆ ಕಡಿಮೆ ಆಗಿದೆ. ಅಂಥದ್ರಲ್ಲಿ ನಿಮ್ಮನ್ನ ಗುರುತಿಸಿ ರಾಜ್ಯ ಸರ್ಕಾರ ಇಂಥ ಒಂದು ಕಲೆನ ಉಳಿಸ್ಕೊಂಬಂದಿದೆ ಅಂದ್ರೆ ಒಂದು ಪ್ರಶಸ್ತಿ ಕೊಟ್ಟಿದೆ, ಖುಷಿ ಆಯ್ತು ನಿಮ್ಗೆ. ಸೊ ನಾನು ನಿಮ್ಗೆ ಹೇಳ್ತೀನಿ ಅಜ್ಜಿ, ಈ ಕಲೆ ನಿಮ್ಗೆ ಕೊನೆ ಆಗ್ಬಾರ್ದು. ಈ ಒಂದು ನೀವೇನ್ ಆಡ್ತಾ ಇದ್ದೀರ ಅದನ್ನ ನಿಮ್ಮ ಮನೇಲಿ ಯಾರಿಗಾದ್ರೂ ಕಲಿಸಿ, ಊರಲ್ಲಿ ಯಾರಿಗಾದ್ರೂ ಕಲಿಸಿ. ಈ ಸಂಘಗಳು ಮಾಡ್ತಾರಲ್ವಾ, ಸಂಘಗಳು ಮಾಡೋ ಜನ ಹೆಣ್ಮಕ್ಳೆಲ್ಲ ಬಂದಿರ್ತಾರೆ, ಅಲ್ಲೂ ಒಂದು ಸೇರಿ ನೀವು ಅಲ್ಲಿ ಹೋಗಿ ಅವ್ರನ್ನೇ ಇಲ್ಲಿ ಕರ್ಸ್ಕೊಂಡು ದಯವಿಟ್ಟು ನೀವು ಈ ಕಲೆನ ಮುಂದಿನ ಪೀಳಿಗೆ ಕೊಡುಗೆಯಾಗಿ ಕೊಡ್ಬೇಕು ಅಂತ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ ಅಜ್ಜಿ. ಅದೇ ಮಾಡ್ಲೇಬೇಕು ನೀವು. ಸೊ ಒಂದು ಹಾಡು ಆಡಜ್ಜಿ. ಇವಾಗ ನಮ್ಮ ಮನೆ ದೇವ್ರ ಮ್ಯಾಗ ಆಡ್ರಿ, ಯಾವುದೋ ಒಂದು ಆಡ್ರಿ. ಗೆಜ್ಜೆ ಮೇಲೆ ಗೆಜ್ಜೆ ಟೊಮೆಟೊದ ಮೇಲೆ ಒದರಂಗಿ ಮೇಲೆ ಗಿಡಬೀಡೆ ಪಾಲಿಕೆ ತಂದಿವಯ್ಯ, ನಾವು ನಿಮ್ಮ ಪಾದಕ್ಕೆ ಬಂದಿವಯ್ಯೋ. ಒದರಂಗಿ ಮೇಲೆ ಗಿಡಬೀಡಿ 2 ಎಲಿಕಯ್ಯ ಸ್ವಾಮಿ ನೀವು ಪೈಡ ಪಾಲಿಕೆ ತಂದಿವಯ್ಯ, ನಾವು ನಿಮ್ಮ ಪಾದಕ್ಕೆ ಬಂದಿವಯ್ಯ. ನೋಡಿ, ಈ ಹಾಡಿನ ಪದಗಳು ಸಾಲುಗಳ ಅರ್ಥ ಹೇಗಿದೆ ಅಂದ್ರೆ, ಪಾಲಿಕೆ ತಂದೆವು, ಪಲ್ಲಕ್ಕಿ ತರ್ತೀವಿ, ಪಾದಕ್ಕೆ ಬೀಳ್ತೀವಿ ಅಂತ. ದೇವರಿಗೆ ಆಗ್ಲೇ 1000 ವರ್ಷಗಳ ಹಿಂದೆನೆ ಈ ಒಂದು ಕಲೆಗೆ ಎಷ್ಟು ಪದಗಳ ಜೋಡಣೆ ಇದೆ ಅಂದ್ರೆ, ಈಗ ಎಷ್ಟು 4 ಡಿಗ್ರಿಗಳು 16 ಡಿಗ್ರಿಗಳು ಮಾಡಿಕೊಂಡು ಸಾಹಿತ್ಯ ಕ್ಷೇತ್ರ ಕೃಷಿ ಮಾಡಿದ್ರು ಕೂಡ ಕಷ್ಟ ಸಾಧ್ಯ ಪದ ಜೋಡಣೆ ಅಂತ ಪದ ಜೋಡಣೆ ಮಾಡ್ತಾ ಇದ್ದಾರೆ. ಸೊ ಭತ್ತ ಕುಟ್ಟುವಾಗ, ಅರ್ಶಿನ ಕುಟ್ಟುವಾಗ ಅದೆಲ್ಲ ಹೇಳ್ತೀವಿ. ಒಂದು ಹಾಡು ಅಜ್ಜಿ. ಭತ್ತ ಕುಟ್ಟುವಾಗ ಇದು ಅಂದ್ರೆ ಭತ್ತ ಕೊಟ್ಟು ಒಂದೆಲ್ಲೂ ಒಂದು ಅಕ್ಕಿ ಕೊಡ್ತಾರಲ್ಲ, ಅದು ಶಾನೆ ಪದಗಳವೆ ಸಮಯ ಯಾರು ಹೇಳಲ್ಲ ಇವಾಗ. ಅದೊಂದು ಆಡ್ರಿ. ಉಳ್ಳಕ್ಕಿ ಕುಟ್ಟಾಗ ಒಳಕೇನ ತಾರಮ್ಮ ಗದ್ದೆಗಳಲ್ಲೇ ಒಳಕೆಯ ಒಡೆ ತಂದಿವಮ್ಮ, ನಮಗೆ ಮುತ್ತಿನ ತಂದಿವಮ್ಮ. ಮಲ್ಕ ಮುತ್ತಿನ ಗೆಜ್ಜೆ ಒನಕೆಗೆ ಸಿರಿಗೆಜ್ಜೆ ಸೊಳ್ಳಿ ಕುಟ್ಟೆವೇರೇನೆಲ್ಲೋ ಸಾಲಿವೆ ತಂದಿವಮ್ಮ. ಒನಕೆಗೆ ಮೆದುಗಾವು ಸುವೇಂದ್ರ ಬೆಳೆದಾವು, ಒನಕೆಗೆ ಬೆಳೆದಾವು ಯಾರಾಯ ಬೆಳೆದ ಇನ್ನೆಲ್ಲೋ ಸುಯಿಸುವ ಲಾಲ ಸುಯಿಸುವ
ನೋಡಿ, ಈ ಭತ್ತ ಬೆಳೆದಿರೋ ರೈತನಿಂದ ಹಿಡಿದು ಅದನ್ನ ಏನಕ್ಕೆ ಬಳಸ್ತಾ ಇದ್ದಾರೆ, ಅದು ನಮ್ಮಲ್ಲಿ ಮದುವೆನಲ್ಲಿ ಅಕ್ಷತೆ ಅಂತ ಹಾಕ್ತಿವಿ, ಒಂದಕ್ಕಿ ಒಂದೆಲ್ಲು ಅಂತ ಆಡು ಭಾಷೆಯಲ್ಲಿ ಹೇಳ್ತೀವಿ. ಆ ಹಾಡಿಗೂ ಕೂಡ ಭತ್ತ ಬರೀ ಕುಟ್ಟೋದಕ್ಕೆ ಮಾತ್ರ ಅಲ್ಲ, ಭತ್ತ ಬೆಳೆದಿರೋ ರೈತನಿಗೂ ಕೂಡ ಇಲ್ಲಿ ಹಾಡಿನ ಮುಖಾಂತರ ಧನ್ಯವಾದನ ಸಮರ್ಪಣೆ ಮಾಡ್ತಕ್ಕಂಥ ಒಂದು ಜಾನಪದ ಸಾಹಿತ್ಯ. ಇದಕ್ಕೇನೋ ಒಂದು ಲಿಪಿ ಇಲ್ಲ, ಒಂದು ಗ್ರಂಥ ಇಲ್ಲ, ಕೇವಲ ಬಾಯಿಂದೇ ಬಾಯಿಗೆ ಬರ್ತಕ್ಕಂಥ ಈ ಒಂದು ಕಲೆ. ಇನ್ನೊಂದು ಸೋಬಾನೆ ಪದ ಆಡ್ರಿ ಅಜ್ಜಿ, ಇದ್ರಲ್ಲಿ ನಿಮ್ಗೆ ಯಾವ್ದಾರ ಇಷ್ಟ ಆಗಿರೋ ಆಡೋ ಅಂತ ಯಾವ್ದಾದ್ರು? ಯಾವೆಲ್ಲ ಸಮಯ ಇಷ್ಟ ಎಲ್ಲ ಆಡ್ತೀರಾ, ಎಲ್ಲಾನು ಇಷ್ಟನೇ. ಇನ್ನೊಂದು ಆಡ್ರಿ ಅಜ್ಜಿ. ಮರದೇ ಲುಟೋರೆ ಮರದಲ್ಲಿ ಬೆಳೆದೋರೆ, ಮರದೇಲಿನ ಬಟುವೆ ತೀರಗೋದೆ, ಮರದೇಲಿನ ಬಟುವೆ ತಿರುಗೋ ಮುಕ್ಕಲಿಯೇ ತಂದೋ ಪೂಜಿಸಿವೆ ಕಳಸಕ್ಕೆ, ಮರದೆ ಗಿರದೆ ಲೂಟೋದೆ ಗಿರದೆಲೆ ಬೆಳೆಯೋದೆ, ಗಿರದೆಲಿನ ಬಟುವೆ ತೀರಗೋದೆ, ಗಿರದೆಲಿನ ಬಟುವೆ ತಿರುಗೋ ಇಳಿಯೋದೆಲೆ ತಂದು ಪೂಜಿಸಿವೆ ಕಳಸಕ್ಕೆ. ಎಷ್ಟು ಹಾಡಿದೆ ನಿಮ್ಮ ಹತ್ರ? ಎಷ್ಟು ಹಾಡು ಆಡ್ತೀರಾ ನೀವು? ಎಷ್ಟು ಕಲ್ತಿದ್ರಿ ನೀವು? ಇಷ್ಟ ಅದೇ ಸಮಯ. ಅದೇ ಎಷ್ಟಿದೆ ನಿಮ್ಗೆ ಗೊತ್ತಿಲ್ಲ. ಮದ್ವೆಗೆ ಅರ್ಶನ ಕುಟ್ಟೋದ್ರಿಂದ ಹಿಡಿದು, ಭತ್ತ ಕುಟ್ಟೋದ್ರಿಂದ ಹಿಡಿದು, ಹೊಸ್ಕೆ ಹಾಕೋದ್ರಿಂದ ಹಿಡಿದು, ಮುಹೂರ್ತ, ಸುವಾಸನೆ ಹೊಡೆಯೋದು, ಆವಾಗ ಹೇಳ್ತಾರೆ ರಾಗಿ ಈ ಹೊಲ ಗದ್ದೆ ಕೈಯುವಾಗ ಯಾವ ಹಾಡು ಆಡ್ತಿದ್ರಿ? ಕಳೆ ಹೊರೆಯುವಾಗ ಎಲ್ಲ ಅವಾಗ ಒಂದಾನೆ ಕುಡಿವೆ ಬಂದ ನಮ್ಮ ಏರಿ ಮೇಲೆ, ಬಂದ ನಮ್ಮ ಏರಿ ಮೇಲೆ ಕುಂತ ನಮ್ಮ ಇವರು ಮುಂದೆ, ಕುಂತ ನಮ್ಮ ಇವರು ಮುಂದೆ ರಾಗಿ ಮಾರ ರೆಚ್ಚೆಯ ಮೇಲೆ. ಈಗ ಈ ಹೆಣ್ಣು ಗಂಡನ್ನ ಒಂದ್ ಸ್ವಲ್ಪ ಕಿಂಡಲ್ ಮಾಡ್ಬೇಕಾದ್ರೆ, ರೇಗಿಸ್ಬೇಕಾದ್ರೆ, ಈಗೆಲ್ಲ ನಾವು ರೇಗಿಸೋದು ಅಂತೀವಿ, ಆವಾಗ ಅದಕ್ಕೆಲ್ಲ ಒಂದು ಹಾಡುಗಳಾಡ್ತಿದ್ರಿ ಅಜ್ಜಿ? ಅಲ್ಲೇ ಅಡ್ಡ ಅಲ್ಲಿ ಮೂರ್ತ ತಿಸ್ಕೊಂಡು ಊರಾಗ ಮದುವೆ ಮಾಡಿ ಮೂರ್ತ ತಿಸ್ಕೊಂಡು ಬರೋವಾಗ ಆರತಿ ತಕೊಂಡೋಗಿ ಹೇಳ್ತಾರೆ. ಅವಾಗ ಎಮ್ಮೆ ಕೊಡ್ತೀಯ, ಹಸು ಕೊಡ್ತೀಯ, ಎತ್ತು ಕೊಡ್ತೀಯ, ಏನ್ ಕೊಡ್ತೀಯ ಅಂತ ಅಡ್ಡ ಹಾಕ್ತಾರೆ. ಹೆಣ್ಣು ಕೊಟ್ಟಿರೋದಕ್ಕೆ ಗಂಡು ಕೊಡ್ಬೇಕು ಹೆಣ್ಣಿಗೆ. ಇವಾಗೆಲ್ಲ ಏನಾಗಿದೆ, ಹೆಣ್ಣು ಗಂಡು ಕೊಡ್ಬೇಕು, ಅದ್ಲು ಬದಲಾಗೋಯ್ತು. ಅದೊಂದು ಪದ ಬಿಡಿ ಅಜ್ಜಿ. ಹೌದು. ಎಮ್ಮೆ ಕೊಟ್ಟೆನೆ, ಎಮ್ಮೆ ಕರು ಕೊಟ್ಟೆನೆ, ಎಮ್ಮೆ ಕರು ಕೊಟ್ಟೆನೆ, ತೊಳೆದಂತ ಬಾಕೋಲೆ ಬಿಡೆ ತಂಗೆ ಅಂತ ಅಷ್ಟು. ಈಗ ಆಗ ಎಮ್ಮೆ, ಈಗ ಯಮಹ ಗಾಡಿ, ಯಮಹನ ಹೋಗಿ ಈಗ ಬುಲೆಟ್ ಬಂದಿದೆ ಇವಾಗ. ಅದಕ್ಕಿಂತ ಪದಗಳು ಬದಲಾಯಿಸ್ಕೊಳ್ಬೇಕು ನಾವು. ಅಜ್ಜಿ ಒಳ್ಳೇದಾಗಲಿ ನಿಮ್ಗೆ. ಎಷ್ಟು ಈಗ ವಯಸ್ಸು ನಿಮ್ಗೆ? ಏನು 70-80 ಆಗಿರ್ಬೇಕು ಸಬ್ಬಿ. ನಿಮ್ ವಯಸ್ಸು ನಿಮ್ಗೆ ಅಂತಿಲ್ಲ ಸರಿ, ಆದ್ರೂ ಗಟ್ಟಿಮುಟ್ಟಾಗಿದ್ದೀರಾ, ಎಲೆ ಅಡಿಕೆ ತಿಂತೀರಾ, ಹಸುಗುಲ್ಲಾಗ್ತೀರಾ, ಕೆಲಸ ಮಾಡ್ತೀರಾ. ನಿಮ್ಗೆ ಏನಾದ್ರು ಆರೋಗ್ಯ ಸಮಸ್ಯೆ ಇದೆಯಾ? ಏನಿಲ್ಲ ಸರ್, ಮಂಡಿ ನೋವು ಜಾಸ್ತಿ. ಇಲ್ಲಿ ವಯಸ್ಸು ಸಾಮಾನ್ಯವಾಗಿ ವಯಸ್ಸಲ್ಲಿ ಬರ್ತಾ ಇರುತ್ತೆ, ವಯಸ್ಸಾದ್ಮೇಲೆ ಒಂದೊಂದು ಕಾಯಿಲೆ, ಒಂದೊಂದು ಸಮಸ್ಯೆ ಬರ್ತಾ ಇರುತ್ತೆ. ಇಲ್ಲಿ ಏನೇ ಆಗ್ಲಿ ಅಜ್ಜಿ, ಒಳ್ಳೇದಾಗ್ಲಿ ನಿಮ್ಗೆ. ನಮ್ಮ ಕನ್ನಡ ನಾಡಿನಲ್ಲಿ ಕರ್ನಾಟಕದ ಜಾನಪದ ಸಾಹಿತ್ಯವನ್ನ ಉಳಿಸ್ಕೊಂಡ್ ಬಂದಿದ್ದೀರಾ, ಬೆಳೆಸಿದ್ದೀರಾ. ಆ ಜೊತೆಗೆ ನಿಮ್ಗೆ ಒಂದು ಪ್ರಶಸ್ತಿ ಬಂದಿದೆ, ನಮ್ಮ ತಾಲೂಕಿಗೆ ಒಂದು ರಾಜ್ಯ ಪ್ರಶಸ್ತಿ ಬಂದಿರೋದು ನಮಗೂ ಕೂಡ ಒಂದು ಖುಷಿಯಾಗಿದೆ. ನಿಮ್ಗೆ ಇನ್ನೂ ಒಂದು ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ಬರಲಿ ಅಂತೇಳಿ ನಾವಾದ್ರೂ ಕೂಡ ಒಂದು ನಿಮಗೆ ಶುಭವನ್ನ ಕೋರ್ತಾ ಇದ್ದೀವಿ. ನಮಸ್ಕಾರ ಅಜ್ಜಿ. ಈಗ ಈ ಕಲೆಗೆ ನಿಮ್ಮ ಮನೆಯಲ್ಲಿ ಪ್ರೋತ್ಸಾಹ ಹೇಗಿತ್ತು? ಈಗ ಹೊಸ್ಗೆ ಆಡ್ಬೇಕು, ಹೊಸ್ಗೆ ಪದಕ್ಕೆ ಹೋಗ್ಬೇಕು ಕರಿತಿದ್ರು, ಹೊಸ್ಗೆ ಚಿಕ್ಕಮುನಿಯಮ್ಮನ ಕರೀರಪ್ಪ ಅನ್ನೋರು. ಮನೆಯಲ್ಲಿ ಕೆಲಸ, ಹಸು ಕುರಿ ಮರಿ ಮಾಡಿಬಿಟ್ಟು ಹೋಗ್ಬೇಕು ಸ್ವಾಮಿ. ಕುಯ್ದ್ಮೇಲೆ ಕುಯ್ದ್ಬಿಟ್ರೆ ಹೋಗೋಣ, ಒಂದು ಹಾಡು ಹೇಳ್ಬಿಟ್ಟು ಬರೋಣ ಅನ್ನೋ ಇದಿತ್ತು. ಸೊ ವೀಕ್ಷಕರೇ, ಇದಿಷ್ಟು ಚಿಕ್ಕಮುನಿಯಮ್ಮನವರ ಜಾನಪದ ಕಲೆಯನ್ನು, ಸೋಬಾನೆ ಪದ, ಬಾಯಿಂದ ಬಾಯಿಗೆ ಬಂದಿರತಕ್ಕಂಥ ಕಲೆನ ನೂರಾರು ಹಾಡುಗಳಿದೆ ಅವ್ರ ತಲೆಯಲ್ಲಿ. ಅದನ್ನೆಲ್ಲ ಹಾಗೆ ನೆನ್ಪಿಟ್ಕೊಂಡಿದ್ದಾರೆ, ಯಾವುದೋ ಒಂದು ಗ್ರಂಥ ಇಲ್ಲ. ನಾನು ಈ ಮುಖಾಂತರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ, ಸರ್ಕಾರನ ಒತ್ತಾಯಿಸೋದೇನಪ್ಪ ಅಂದರೆ, ಇಂಥ ಜಾನಪದ ಕಲೆಗೆ ಒಂದು ಗ್ರಾಂಥಿಕ ರೂಪವನ್ನು ಕೊಡಬೇಕು. ಹಾಗೆ ಪಠ್ಯದಲ್ಲಿ ಈ ಒಂದು
ಕಲೆ ವಿಭಾಗಕ್ಕೆ ಸೇರಿದಂತೆ ರಂಗಭೂಮಿ ಕಲೆ ಆಗಿರಲಿ, ಯಾವುದೇ ಒಂದು ಜಾನಪದ ಕಲೆ ಆಗಿರಲಿ, ಪಠ್ಯ ರೂಪದಲ್ಲಿ ಅದನ್ನು ಮುದ್ರಣ ಮಾಡಬೇಕು, ಒಂದು ಅಧ್ಯಾಯವನ್ನು ತರಬೇಕು ಅಂತ ಈ ಮುಖಾಂತರವಾಗಿ ನಾನು ಒತ್ತಾಯ ಜೊತೆಗೆ ಮನವಿಯನ್ನು ಮಾಡ್ತಾ ಇದ್ದೀನಿ. ನಮಸ್ಕಾರ. ತಾಯಿ ಚಿಕ್ಕಮನಿ ಅಮ್ಮ ಇವರು ಹೆಚ್ಚು ಕಡಿಮೆ ಸಣ್ಣ ಏಜಿದ್ದಾಗೇನೆ ಅವ್ರ ತಾಯಿ ಮುಖಾಂತರ ಈ ಸೋಬಾನೆ ಪದ, ಜನಪದ, ಈ ಹೊಸಿಗೆ ಪದ ಇಂಥವೆಲ್ಲ ಕಲ್ತ್ಕೊಂಡು ಅವ್ರ ತಾಯಿ ಮುಖಾಂತರ. ಇಲ್ಲ, ಏನು ಓದಿಲ್ಲ ಅವರು, ಅನ್ಎಜುಕೇಟೆಡ್, ಅಕ್ಷರಾಭ್ಯಾಸ ಇಲ್ಲ, ಎಲ್ಲ ಬರೀ ನೆನಪಲ್ಲಿ ಇಟ್ಕೊಂಡಿರೋದಂಥವರು. ಅವರು ಒಂದು ಕಲೆಯನ್ನು ಗುರುತಿಸಿ ಜಿಲ್ಲಾ ಮಟ್ಟದ ಪ್ರಶಸ್ತಿ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಇದರಿಂದ ಮೊನ್ನೆ ಎಲ್ಲ ಪ್ರಧಾನ ಸನ್ಮಾನ ಮಾಡಿ ಬಂದವು. ಅದಾದಮೇಲೆ ಹೊಸಕೋಟೆ ತಾಲೂಕು ಕಲಾವಿದರ ಸಂಘದಿಂದ ಒಂದು ಸನ್ಮಾನ, ಅಲ್ಲೂ ಕೂಡ ಕನ್ನಡ ಕಲಾರತ್ನ ಪ್ರಶಸ್ತಿ ಕೊಟ್ಟು ಗೌರವಿಸಿದ್ದಾರೆ. ಜಿಲ್ಲಾ ಮಟ್ಟದಲ್ಲೂ ಸಹ ಆಗಿದೆ. ಈ ಒಂದು ಕಲೆಯನ್ನು ಗುರುತಿಸಿ ಮುಂದಿನ ದಿನಗಳಲ್ಲಿ ಎಲ್ಲ ಜನ ಈ ಯೂಟ್ಯೂಬ್ ಮುಖಾಂತರನ ನೋಡಿ ಅದು ಸ್ವಲ್ಪ ಗಮನ ಹರಿಸಿ ಸ್ವಲ್ಪ ಆಸಕ್ತಿ ಬೆಳ್ಕೊಂಡು ಕಲ್ತ್ಕೊಂಡ್ರೆ ಇನ್ನು ಮುಂದಿನ ಪೀಳಿಗೆಗೆ ಅದು ಅನುಕೂಲ ಆಗ್ಬೋದು ಅಂತ ನನ್ನೊಂದು ಭಾವನೆ. ಪ್ರಶಸ್ತಿ ಬಂದು ನಿಮಗೆ ಖುಷಿ ಆಯಿತಾ? ತುಂಬ ಖುಷಿಯಾಯಿತು, ತುಂಬ ಖುಷಿಯಾಯಿತು. ಇವತ್ತು ದೊಡ್ಡ ದೊಡ್ಡ ಎಜುಕೇಷನ್ ಮಾಡ್ಕೊಂಡವರು ಓದಿರೋರಿಗೂ ಸಹ ಈ ಪ್ರಶಸ್ತಿಗಳು ಸಿಗೋದು ಕಷ್ಟ. ಅವ್ರ ಕಲೆಯನ್ನು ಗುರುತಿಸಿ ರಾಜ್ಯ ಸರ್ಕಾರ ಇರ್ಬೋದು,